ಅಮ್ಮನವರ ಪವರು ತುಂಬಾ ಇದೆ. ಏನಂದ್ರೆ ನಾವು ಕರ್ಪೂರದಷ್ಟು ಕಡ್ಡಿಯಷ್ಟು ಎಷ್ಟು ಹಚ್ಕೊಂಡ್ರೆ ಎಷ್ಟು ಶಾಖ ಇರ್ತೀಯೋ ಅಷ್ಟು ಶಾಖದಷ್ಟು ಪವರ್ ಇದೆ ಅಮ್ಮನವರಲ್ಲಿ. ನಾವು ಏನೇ ಬೇಡಿಕೆ ಬೇಡಲಿ, ಆ ಬೇಡಿಕೆ ಬೇಡಿದ್ದು ಹೆಚ್ಚು ಕಮ್ಮಿ ಒಂದು ನಮಗೆ ಕೇವಲ 9 ಸೆಕೆಂಡ್ಗಳಲ್ಲಿ 9 ನಿಮಿಷದಲ್ಲೇ ನಮಗೆ ದೊರಕುವ ಫಲ ಸಿಗುತ್ತೆ. ಅಷ್ಟೇ ನೆಮ್ಮದಿ ಸಿಗುತ್ತೆ. ಮನಸ್ಸಲ್ಲಿ ಕೋರಿಕೆ ಏನೇ ಇದ್ರು ಒಂದು ತಿಂಗಳ ಕಾಲ ಇರೋದನ್ನ ಬೇರೆ 9 ದಿವಸದಲ್ಲಿ ಅಮ್ಮ ಕಳೆದಿ ಕೊಟ್ಟು ನಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡ್ತದಮ್ಮ. ತಾಯಿ ಹತ್ರ ಬಂದು ಯಾರೇ ಆಗ್ಲಿ ಕಷ್ಟಗಳನ್ನ ಕೇಳ್ಕೊಂಡು ನಿಂತ್ಕೊಂಡ್ರೆ ಅವ್ರಿಗೆ ಹಣ ಕೊಡೋದೇ ಆಗ್ಲಿ, ಗಾಡಿ ಬೇಕಾ ಅಮ್ಮನ ಹತ್ರ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. 9 ದಿವಸದಲ್ಲಿ ಗಾಡಿ ಬಂದು ನಿಂತ್ಕೊಳ್ಳುತ್ತೆ. ನಿಮ್ಗೆ ಸೈಟ್ ಬೇಕಾ ಅಮ್ಮನ ಹತ್ರ ಬಂದು ನಿಂತ್ಕೊಳ್ಳಿ. 9 ದಿವಸದಲ್ಲಿ ಬಂದು ನಿಮ್ಗೆ ಸೈಟ್ ಸಿಗುತ್ತೆ. ಮನೆ ಕಟ್ಟಬೇಕಾ ತಾಯಿ ಹತ್ರ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. ಪ್ರತಿಯೊಂದು ನೀವು ಏನ್ ಬೇಕು ನಿಮ್ ಕಷ್ಟ ಕಾರಣಕ್ಕೆ ಏನೇ ಆಗಿರ್ಲಿ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. 9 ದಿವಸದಲ್ಲಿ ತಾಯಿ ನಿಮ್ಗೆ ಅನುಗ್ರಹ ಮಾಡ್ಕೊಡ್ತಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ವೀಕ್ಷಕರೇ, ಕೇವಲ 9 ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಭಕ್ತರು ತಮ್ಮ ಕಷ್ಟಗಳನ್ನು ತಗಡು ಶೀಟಿನಲ್ಲಿ ಬರೆದು ಬೇವಿನ ಮರಕ್ಕೆ ಕಟ್ಟಿದರೆ ಸಾಕು, ಕೇವಲ 9 ದಿನಗಳಲ್ಲಿ ನೆರವೇರುತ್ತವೆ ಅನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ನಮಸ್ತೆ ಭಕ್ತಾದಿಗಳಿಗೆ ನಮಸ್ತೆ. ಇಲ್ಲಿ ಕಬ್ಬಾಳಮ್ಮ, ಚೌಡೇಶ್ವರಿ, ಮಹಾಕಾಳಿ ಮತ್ತು ಚಿಕ್ಕಣ್ಣ ಸ್ವಾಮಿ ಇಲ್ಲಿ ನೆಲೆಗೊಂಡಿರೋದು. ಇದು ಪುಣ್ಯಕ್ಷೇತ್ರ. ಇಲ್ಲಿ ವಾಮಾಚಾರ ಆಗಿರಲಿ, ಮಾಟ ಮರ್ಯಾದೆ ಆಗಿರಲಿ, ಮತ್ತು ದೇಹದಲ್ಲಿ ಯಾವುದೇ ನೋವಾಗಿರಲಿ, ಹೊಟ್ಟೆ ನೋವಾಗಿರ್ಬೋದು, ಕಾಣ್ದಲ್ಲೇ ಇರ್ಬೋದು, ಕೈ ಕಾಲೆಲ್ಲ ಊತ ಬಂದಿರ್ಬೋದು, ಏನೇ ಒಂದು ಪ್ರಯೋಗ ಆಗಿದ್ರೂ ಇಲ್ಲಿ ತಾಯಿ ತಗಡಿನ ರೂಪದಲ್ಲಿ ಬರೆದು ಇಲ್ಲಿ ಬೇವಿನ ಮರಕ್ಕೆ ಕಟ್ಟದೇ ಆದರೆ ಅವರ ಕಷ್ಟಗಳೆಲ್ಲ ನಿವಾರಣೆ ಮಾಡಿದ್ದಾರೆ. ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ರಕ್ತ ಬಲಿಯನ್ನು ಕೊಟ್ಟರೆ ಸಾಕು, ಎಂಥದ್ದೇ ಕಠಿಣ ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ತಾಯಿ ಹತ್ರ ಬಂದು ಯಾರೇ ಆಗಲಿ ಕಷ್ಟಗಳನ್ನು ಕೇಳ್ಕೊಂಡು ನಿಂತ್ಕೊಂಡ್ರೆ ಅವ್ರಿಗೆ ಹಣ ಕೊಡೋದೇ ಆಗಲಿ, ಗಾಡಿ ಬೇಕಾ ಅಮ್ಮನ ಹತ್ರ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. 9 ದಿವಸದಲ್ಲಿ ಗಾಡಿ ಬಂದು ನಿಂತ್ಕೊಳ್ಳುತ್ತೆ. ನಿಮಗೆ ಸೈಟ್ ಬೇಕಾ ಅಮ್ಮನ ಹತ್ರ ಬಂದು ನಿಂತ್ಕೊಳ್ಳಿ. 9 ದಿವಸದಲ್ಲಿ ಬಂದು ನಿಮಗೆ ಸೈಟ್ ಸಿಗುತ್ತೆ. ಮನೆ ಕಟ್ಟಬೇಕಾ ತಾಯಿ ಹತ್ರ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. ಪ್ರತಿಯೊಂದು ನೀವು ಏನು ಬೇಕು ನಿಮ್ಮ ಕಷ್ಟ ಕಾರಣಕ್ಕೆ ಏನೇ ಆಗಿರಲಿ ಬಂದು ನಿಂತ್ಕೊಂಡು ಕೇಳ್ಕೊಳ್ಳಿ. 9 ದಿವಸದಲ್ಲಿ ತಾಯಿ ನಿಮಗೆ ಅನುಗ್ರಹ ಮಾಡಿಕೊಡ್ತಾಳೆ. ಕೋರ್ಟು ಕಚೇರಿ ಸಮಸ್ಯೆ, ಜಾಗ ಜಮೀನಿನ ಸಮಸ್ಯೆ, ಶತ್ರುಕಾಟ, ವಾಮಾಚಾರ, ಗಂಡ ಹೆಂಡತಿಯ ಜಗಳ, ಶ್ರೀದೋಷ, ಸರ್ಪದೋಷ, ವಾಮಾಚಾರ, ದೃಷ್ಟಿದೋಷ, ಕಟ್ಟುಬಂಧನ, ಹೀಗೆ ಎಲ್ಲ ಸಮಸ್ಯೆಗಳನ್ನು ಈ ಸನ್ನಿಧಾನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅಮ್ಮನವರ ಪವರು ತುಂಬಾ ಇದೆ. ಏನಂದ್ರೆ ನಾವು ಕರ್ಪೂರದಷ್ಟು ಕಡ್ಡಿಯಷ್ಟು ಎಷ್ಟು ಹಚ್ಕೊಂಡ್ರೆ ಎಷ್ಟು ಶಾಖ ಇರ್ತೀಯೋ ಅಷ್ಟು ಶಾಖದಷ್ಟು ಪವರ್ ಇದೆ ಅಮ್ಮನವರಲ್ಲಿ. ನಾವು ಏನೇ ಬೇಡಿಕೆ ಬೇಡಲಿ, ಆ ಬೇಡಿಕೆ ಬೇಡಿದ್ದು ಹೆಚ್ಚು ಕಮ್ಮಿ ಒಂದು ನಮಗೆ ಕೇವಲ 9 ಸೆಕೆಂಡ್ಗಳಲ್ಲಿ 9 ನಿಮಿಷದಲ್ಲೇ ನಮಗೆ ದೊರಕುವ ಫಲ ಸಿಗುತ್ತೆ. ಅಷ್ಟೇ ನೆಮ್ಮದಿ ಸಿಗುತ್ತೆ. ಮನಸ್ಸಲ್ಲಿ ಕೋರಿಕೆ ಏನೇ ಇದ್ರು ಒಂದು ತಿಂಗಳ ಕಾಲ ಇರೋದನ್ನ ಬೇರೆ 9 ದಿವಸದಲ್ಲಿ ಅಮ್ಮ ಕಳೆದಿ ಕೊಟ್ಟು ನಮಗೆ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡ್ತದಮ್ಮ.
ಏನೇ ಕೇಳ್ಕೊಳ್ಳಿ, ನಮ್ಮ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಏನೇ ಭಾಗದಲ್ಲಿ ನಮ್ಮ ಸರಳ ಭಾಗದಲ್ಲಿ ಯಾವುದೇ ತೊಂದರೆ ಇರಲಿ, ಆ ತೊಂದರೆಗೆ ಅಮ್ಮನ ಮೇಲೆ ಭಾರ ಹಾಕಿ ಅಮ್ಮನ ಒಂದು ಅಂದರೆ ಸರ್ ನಾನು ಹೇಳೋದೇನಪ್ಪ ಅಂದರೆ ಇದರಲ್ಲಿ ನಂಬಿಕೆ ಇಡಬೇಕು. ಇದು ಜನದಲ್ಲಿ ನಂಬಿಕೆ ಒಂದು ಇಟ್ಕೊಂಡು ಬಂದಿದ್ದೆ. ಆದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ನಾವು ಅದೇ ಥರನೇ ಬಂದ್ವಿ, ನಮಗೂ ಅಮ್ಮ ಅದೇ ಥರ ಪವರ್ಫುಲ್ಲಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ತಾಳಿ ಶಂಕೆ, ಭೀತಿ ಶಂಕೆ, ಪ್ರೇತ ಬಾಧೆ, ಮೋಹಿನಿ ಬಾಧೆ ಇದ್ದರೆ ಉಚಿತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮಗೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಬೇಕು ಅಂದರೆ ಈ ತಾಯಿ ಹತ್ರ ಬಂದು ನಿಂತ್ಕೊಳ್ಳಿ. ನಿಮ್ಮ ಸಾಲ ತೀರಬೇಕಾ, ಮನೆ ಕಟ್ಸ್ಬೇಕಾ, ಜಮೀನು ತೆಗಿಬೇಕಾ, ಸೈಟ್ ತೆಗಿಬೇಕಾ, ನಿಮಗೆ ಗೋರ್ಮೆಂಟ್ ಕೆಲಸ ಆಗಬೇಕಾ, ಇಲ್ಲ ಮಗಳಿಗೆ ವರ ಹುಡುಕ್ತಿದ್ರದ ಗೌರ್ಮೆಂಟ್ ಕೆಲಸ ವರನೇ ಬೇಕಾ, ಇಂಥ ಮಕ್ಕಳೇ ಆಗಬೇಕು ಅಂತ ನಿಮ್ಮ ಸಂತಾನ ಭಾಗ್ಯ ಆಗಬೇಕಾ, ಆ ಥರ ಇದ್ದರೆ ಈ ತಾಯಿ ಹತ್ರ ಬಂದು ನಿಂತ್ಕೊಂಡು ಕೇಳಿ. 9 ದಿನದಲ್ಲಿ ನಿಮ್ಮ ಪರಿಹಾರ ಆಯ್ತದೆ. ಬರೀ 9 ದಿನದಲ್ಲಿ ನಿಮ್ಮ ಪರಿಹಾರ ಆಯ್ತದೆ. ತಾಯಿ ಹತ್ರ ಬಂದು ನಿಂತ್ಕೊಂಡು ನೀವು ಏನು ಕೇಳ್ತೀರಾ, ಯಾವ ಥರ ಬೇಡ್ತೀರಾ ಆ ಥರ ಆಗುತ್ತೆ. ಈ ಕ್ಷೇತ್ರ ನಿಮಗೋಸ್ಕರ ನಿಂತಿರೋದು ಕ್ಷೇತ್ರ, ಭಕ್ತಾದಿಗಳಿಗೋಸ್ಕರ ನಿಂತಿರೋ ಕ್ಷೇತ್ರ. ನಾವು ಈ ಸನ್ನಿಧಾನಕ್ಕೆ ಬಂದ ಮೇಲೆ ನನ್ನ ಮಗನಿಗೆ ಮಕ್ಕಳಿಲ್ಲ ಅನ್ನುವುದೇ ಒಂದು ಕೊರತೆಯಾಗಿತ್ತು ನನ್ನ ಸೊಸೆಗೆ. ಆದರೂ ಕೂಡ ನಾನು ತಾಯಿಯಲ್ಲಿ ಹರಕೆಯನ್ನು ಬೇಡಿದ್ದೆ. ತಾಯಿ ಅನುಗ್ರಹ ಕೊಟ್ಟಿತ್ತು. ಆ ಕೊಟ್ಟಿದ್ದ ನಂತರವೇ ಈಗ ನಮ್ಮ ಸೊಸೆಯವರಿಗೆ ನಮ್ಮ ಮೊಮ್ಮಗ ಬರುವಂಥ ನಮಗೆ ತುಂಬ ಸ್ಟೇಜ್ ಇದೆ, ಹಾಗೂ ಸಂತೋಷವಾಗ್ತಾ ಇದೆ. ಆದರೂ ಇನ್ನು ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮ ಮನೆಯಲ್ಲಿ 108 ಸಮಸ್ಯೆಗಳಿದ್ದೋ, ಹಾಗೂ ಯಾವುದಕ್ಕೂ ಒಂದು ತೊಂದರೆ ಆಗ್ಬಿಟ್ಟಿತ್ತು. ದುಡ್ಡು ಕಾಸು ಅನ್ನೋದು ನಮಗೆ ಭಾರಿ ದೂರವಾಗಿತ್ತು. 500 ರೂಪಾಯಿ ನೋಡೋಕ್ಕೂ ನಮ್ಗೆ ತುಂಬ ತೊಂದರೆ ಆಗ್ಬಿಟ್ಟಿತ್ತು. ಈಗಿನ ಇದರೊಳಗೆ ನಾನು ಇವತ್ತಿನ ಲೆಕ್ಕಾಚಾರದಲ್ಲಿ 3,000, 5,000, 10,000 ಅನ್ನೋದು ಸ್ವಲ್ಪ ತಾಯಿ ಅನುಗ್ರಹದಿಂದ ನಾನು ಮೆರೆಯೋಂಥ ಮಾತಲ್ಲ, ಆದರೂ ತಾಯಿ ಅನುಗ್ರಹದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಅಮ್ಮ ಕೊಡ್ತಾ ಇದ್ದಾಳೆ. ಹಿಂಗೆ ನನಗೆ ಹೆಚ್ಚಿನ ರೀತಿಯೊಳಗೆ ಕೊಟ್ಟು ಕಾಪಾಡಲಿ ಅಂತ ನಾನು ತಾಯಿನ ಅನುಗ್ರಹ ಮಾಡ್ಕೊತಾ ಇದ್ದೀನಿ. ನನ್ನ ಕಷ್ಟ ಕಾರ್ಪಣ್ಯಗಳು ಏನೇ ಇರಲಿ, ತಲೆ ಸುತ್ತಿರಲಿ, ಮೈ ನೋವಿರಲಿ, ಏನೇ ಇರಲಿ, ಎನಿವನ್ ಇದ್ರೂ ನಾನು ಯಾವ ಡಾಕ್ಟ್ರುಗಳು ನಮ್ಮ ಮಾತೃಶ್ರೀ ನಮ್ಮ ನಂಜೇಗೌಡರು ಆಗಿರ್ತಕ್ಕಂಥ ನಮ್ಮ ನಂಜೇಗೌಡರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಮೆಡಿಷನ್ ತಗೋತಾ ಇದೆ. ಆದರೆ ತಾಯಿ ಅನುಗ್ರಹ ಕೊಟ್ಟಿತ್ತು. ಆ ಆಶೀರ್ವಾದದಲ್ಲಿ ತಗೊಳ್ಳೋ ಮಗನೇ ನೀನು ಒಳ್ಳೇದಾಗ್ತದೆ ಅಂತ. ಅದು ಆಯಿತು. ತಾಯಿ ಒಂದೇ ಫಲ ಮಾಡಿಕೊಟ್ಟಿದ್ದು ನನಗೆ. ಆ ಫಲದಲ್ಲೇ ನನಗೆ ಮಾತ್ರೆ ನುಂಗದಷ್ಟು ಪವರ್ ಕೊಡ್ತು. ಆದ್ದರಿಂದ ನನಗೆ ತಾಯಿ ಮೇಲೆ ತುಂಬ ನನಗೆ ನಂಬಿಕೆ ಇದೆ. ಆದ್ದರಿಂದ ನನ್ನ ಜನ್ಮ ಇರೋವರೆಗೂ ಆ ತಾಯಿನ ನಾನು ಬಿಡದೆ ಆ ತಾಯಿ ಪಾದದಲ್ಲಿ ನಾನು ಪೂಜೆ ಸಲ್ಲಿಸ್ಕೊಂಡು ಬರುವಂಥ ಭಕ್ತರಿಗೂ ನಾನು ಇದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅರೆಯಾಳು ದೊರೆಸಾನಿ ಕಣಿವೆ ಕಬ್ಬಾಳಮ್ಮ. ನಮ್ಮ ಹುಲಿಯೂರು ದುರ್ಗ ಮಾಗಡಿ ತಾಲೂಕಿನಲ್ಲಿರ್ತಕ್ಕಂಥ ಹಳ್ಳುಕುಪ್ಪೆ ಗ್ರಾಮದಲ್ಲಿ ನಮ್ಮ ಗುರುಜಿಯಾಗಿರ್ತಕ್ಕಂಥ ಮೋಹನ್ ಹಾಗೂ ನಮ್ಮ ಈ ಕಬ್ಬಾಳಮ್ಮನವರ ಹಾಗೂ ಮಹಾಕಾಳಿಯವರ ದೇವಸ್ಥಾನ ಉದ್ಘಾಟನೆ ಮಾಡಿಕೊಂಡು ಅವರು ತುಂಬ ಕೆಲಸ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಯೂಟ್ಯೂಬ್ನೆಲ್ಲ ನೋಡಿದ್ವಿ. ಹಾಗೆ ನಾವು ಬಂದು ಅದೇ ಮಾರ್ಗವಾಗಿ ಬಂದು ನಾವು ಅದೇ ಅಡ್ರೆಸ್ ತೊಗೊಂಡು ಬಂದು ಇಲ್ಲಿ ನೋಡಿದ್ವಿ. ಎಲ್ಲ ಮಾಡಿ ಕೆಲಸ ಕಾರ್ಯಗಳೆಲ್ಲ ಕೇಳಿದಾಗ ನಮಗೂ ತಾಯಿ ಅನುಗ್ರಹ ತುಂಬ ಪವರ್ಫುಲ್ಲಾಗಿದೆ. ಆ ತಾಯಿ ಅನುಗ್ರಹ ನಮಗೆ ತುಂಬ ಆಗಿ ನಮ್ಮ ಮನೆಯಲ್ಲಿ ನಾವು ಪುರೋಹಿತರಾಗಿದ್ದರೂ ಕೂಡ ನಮಗೆ ತುಂಬ ತೊಂದರೆಗಳು ಉಂಟಾಗ್ತಿದ್ವು. ಆದರೆ ಇಲ್ಲಿ ಬಂದು ನಾವು ಗುರುಜಿ ಆಶೀರ್ವಾದ ಹಾಗೂ ಮಹಾತಾಯಿ ಕಂಬಾಳಮ್ಮ ಹಾಗೂ ಮಹಾಕಾಳಿಯವರ ಆಶೀರ್ವಾದ ಪಡೆದ ಮೇಲೆ ನಮಗೂ ತುಂಬ ಒಳ್ಳೆಯದಾಗ್ತಾಯಿದೆ. ಆಗಿಂದಾಗೆ ಕಾರ್ಯಕ್ರಮಗಳು ಸಿಗ್ತಾ ಇದೆ. ಆದ್ದರಿಂದ ಬರುವ ಭಕ್ತರು ಏನೇ ಸಂಕಟವಿರಲಿ, ಏನೇ ಕಷ್ಟಗಳಿರಲಿ, ಏನೇ ಕಾರ್ಪಣ್ಯಗಳಿರಲಿ ಬಂದು ತಾಯಿಯ ದೇಗುಲಕ್ಕೆ ಬಂದು ನೀವು ಭೇಟಿಯಾದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೊರೆದು ಅಮ್ಮ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಡ್ತಾಳೆ ಅಂತ ಎಂದು ನಮ್ಮಲ್ಲಿ ನಾವು ಕೂಡ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಬರುವಂಥ ಭಕ್ತರುಗಳು ಬಂದು ಇಲ್ಲಿ ತಾಯಿಯ ಕೃಪೆಗೆ ಪಾತ್ರರಾಗಿ ಆ ಅಮ್ಮನ್ನ ನಿಮ್ಮ ಕಷ್ಟಗಳು ಏನೇನಿದೆಯೋ ಎಲ್ಲ ಕಷ್ಟಗಳು, ಹೊಟ್ಟೆ ನೋವಿರ್ಬೋದು, ಬೆನ್ನು ನೋವಿರ್ಬೋದು, ಕಾಲು ನೋವಿರ್ಬೋದು, ಕೈ ನೋವಿರ್ಬೋದು, ಮೈ ನೋವಿರ್ಬೋದು, ಏನೇ ಇರಲಿ, ಹಾಗಾದರೆ ನೀವು ಇನ್ನು ಕಷ್ಟಕರದಲ್ಲಿ ಯಾವುದನ್ನ ಕೋರ್ಟ್ ಕೇಸ್ ಆಗಿರ್ಬೋದು, ಇಲ್ಲ ಮನೆ ಕೇಸ್ ಆಗಿರ್ಬೋದು, ಇಲ್ಲ ಅಂದರೆ ನಿಮಗೆ ಆಗದೇ ಇರೋವಂಥ ಮಾಟ ಮಂತ್ರಗಳು ಶೂನ್ಯಗಳಾಗಿರ್ತಕ್ಕಂಥದ್ದು, ಇಲ್ಲ ಚೌಡಿ ಪ್ರಯೋಗ ಆಗಿರ್ಬೋದು, ಇಲ್ಲ ಮನೆಯೊಳಗೆ ಲಕ್ಷ ತಂದರೂ ಸಾಯಂಕಾಲಕ್ಕೆ ಭಿಕ್ಷಕ್ಕೆ ಹೋಗೋಂಥ ಆಗಿರ್ಬೋದು, ಅಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ನೀವು ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದೆ ಆದರೆ ನಿಮಗೆ ಕೆಲವೇ 9 ದಿನಗಳಲ್ಲೇ ನಿಮಗೆ ಏನು ಅನ್ನೋದು ಅದರ ಅನುಭವ ಸಿಕ್ಬಿಡುತ್ತೆ. ಅದು ನಾವು ಹೇಳೋ ಅಂಥದ್ದಲ್ಲ, ಆದರೆ ನಾವು ಪಡೆದಿದ್ದೀವಿ, ನಾವು ಮುಕ್ತಿ ಪಡಿತಾ ಇದ್ದೀವಿ. ಆ ತಾಯಿ ಅನುಗ್ರಹ ನಮಗೆ ತುಂಬ ಚೆನ್ನಾಗಿದೆ.
ಆದ್ದರಿಂದ ನಿಮ್ಮಲ್ಲಿ ನಾವು ಕೇಳ್ಕೊತಾರ ಬರುವಂಥ ಭಕ್ತರು ಯಾರೇ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ದೇಶದಲ್ಲಿ ಯಾರೇ ಇರ್ಬೋದು, ಬರುವಂಥ ಭಕ್ತರಿಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾಯಿ ಪವರ್ಫುಲ್ ಇದೆ. ಆ ತಾಯಿಯ ಪವರ್ಫುಲ್ಲಲ್ಲಿ ನಾವು ಕೇಳ್ಕೊಂಡಿದ್ದ ಭಾಗ್ಯ ಏನಿದೆ ಅಂದರೆ ನಾವು ಮುಂದೆ ನಿಂತು ಮಾತಾಡಿದ್ದು ಎಲ್ಲ ತಾಯಿಗೂ ಅನುಗ್ರಹ ಆಗ್ತಾ ಇದೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಸಮಸ್ಯೆಗಳಿಗೆ ತಕ್ಕಂತೆ ಅಮ್ಮನವರ ಬಳಿ ಪ್ರಶ್ನೆಯನ್ನು ಕೇಳಿ ಪ್ರತ್ಯೇಕವಾಗಿ ಹೋಮವನ್ನು ಮಾಡಿಕೊಡುತ್ತಾರೆ. ಈ ಹೋಮವನ್ನು ಮಾಡಿಸಿಕೊಂಡು ಸಾವಿರಾರು ಜನರು ರಿಸಲ್ಟ್ ಅನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಕಷ್ಟ ಹೊಡಿತಾರಂಥ ತಾಯಿಗೆ ಹಿಂದೆನೇ ಒಂದು ಕತೆ ಇದೆ. ಆ ಕತೆ ಏನಪ್ಪ ಅಂದರೆ, ನಾನೊಬ್ಬ ಫೋಟೋಗ್ರಾಫರು. ಫಸ್ಟು ಫೋಟೋಗ್ರಫಿ ಕೆಲಸ ಮಾಡ್ತಾಯಿದ್ದೆ ನಾನು. ಹುಡುಗರ ಜೊತೆ ಸೇರ್ಕೊಂಡು ಕೆಲಸಕ್ಕೆ ಮಾಡೋದು, ಡ್ರಿಂಕ್ಸ್ ಮಾಡೋದು, ಎಲ್ಲ ಥರನೂ ಮಾಡ್ತಾಯಿದ್ದೆ. ಟ್ರಿಪ್ಗಳಿಗೆ ಹೋಗೋದು ಎಲ್ಲ ಥರನೂ ಮಾಡ್ಕೊಂಡು ಬರ್ತಾಯಿದ್ದೆ. ಮನೆಗೆ ನಾನು ಸರಿಯಾಗಿ ದುಡ್ಡು ಕೊಡ್ದಲ್ಲೇ ಇರೋದು, ಸುಮ್ಮನೆ ಹುಡುಗರು ಸವಾಸ ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ. ನಮಗೆ ಸಿಕ್ಕಾಬಿಟ್ಟೆ ಸಾಲ ಆಗ್ಬಿಡ್ತು. ಸಾಲ ಯಾವ ಥರ ಆಯಿತು ಅಂತಂದರೆ, ಮನೆಗೆ ಏನೂ ನಾನು ಹಣ ಕೊಡ್ತಿರ್ಲಿಲ್ಲ, ಏನು ಇದು ಮಾಡ್ತಿಲ್ಲ, ಸಾಲ ಸಿಕ್ಕಾಬಿಟ್ಟೆ ಆಗ್ಬಿಡ್ತು. ಸುಮ್ಮನೆ ಎಣ್ಣೆ ಕುಡಿಯೋದು, ಓಡಾಡ್ಕೊಂಡು ಬರೋದು, ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ನನಗೆ ಯಾಕೋ ಸಿಕ್ಕಾಬಿಟ್ಟೆ ಬೇಜಾರಾಗಿ ಕುಂತ್ಕೊಂಡಾಗ ನನಗೆ ಕನಸಲ್ಲಿ ಕುಂತ್ಕೊಂಡಾಗ ನನಗೆ ಬೇಜಾರಾಗ್ಬಿಡ್ತು. ನಾನು ಸತ್ತೋಗ್ಬೇಕು, ಇರಬಾರ್ದು, ಸಾಲ ಜಾಸ್ತಿ ಆಗೈತೆ ಅಂತ ಬಂದಿದ್ದ ಜಾಗ ಇದು. ಈ ಜಾಗದಲ್ಲಿ ಬಂದಾಗ ಒಂದು ಹಲಸಿನ ಮರ ಇದೆ ಇಲ್ಲಿ. ಆ ತಾಯಿ ಯಾವ ರೂಪದಲ್ಲಿ ಬಂದರು ಅಂತ ಗೊತ್ತಿಲ್ಲ ನನಗೆ. ಒಂದು ಅಜ್ಜಿ ರೂಪದಲ್ಲಿ ಬಂದು ನನಗೆ ಕರೆದು ಮಾತಾಡ್ಸಿರೋಂಥ ಸ್ಥಳ ಇದು. ಯಾವ ಥರ ಮಾತಾಡಿಸ್ಲು ಅಂದರೆ, ಇಲ್ಲಿ ಯಾರ್ದೋ ವಿಚಾರ ತಗೊಂಬಂದು ಮಾತಾಡ್ಸೋಕೆ ಬಂದಿದ್ದು ನನಗಿಲ್ಲಿ. ನಾನು ಇಲ್ಲ, ಅವ್ರು ಯಾರೂ ಇಲ್ಲ, ಹೊಂಟೋಗಿ ಅಂತ ನಾನು ಅವ್ರಿಗೆ ಹೇಳಿದೆ. ನಾನು ಆ ಅಜ್ಜಿಗೆ ಹೇಳಿದಾಗ, ಇಲ್ಲ ಕಣಪ್ಪ, ನಿನ್ನ ಜೊತೆ ಮಾತಾಡಬೇಕು ಬಾಯಿಲಿ ಅಂತ ಕರೆದು ಕುಂಡಿಸ್ಕೊಂಡು ಮಾತಾಡಿ ನಂಗೆ ಧೈರ್ಯ ತುಂಬಿ ಮನೆ ಕಳಿಸ್ಕೊಟ್ಟಿದ್ದಂಥ ತಾಯಿ. ಆ ತಾಯಿ ಮನೆ ಕಳಿಸ್ಕೊಟ್ಟ ಮೇಲೆ ನೈಟ್ ಕನಸಿಗೆ ಬಂದಳು. ಆ ಅಮ್ಮ ಕನಸಿಗೆ ಬಂದು ಮಾತಾಡಿ ಯಾವ ಥರ ಮಾತಾಡಿದ್ರು ಅಂದರೆ, ನಾನಿದ್ದೀನಿ, ಹೆದರಬೇಡ, ನಿನಗೇನಾಗಬೇಕು ನಾನಿದ್ದೀನಿ, ಯಾವ ಥರ ಆಗಬೇಕು, ನಿನ್ನ ಕೆಲಸಗಳು ಯಾವ ಥರ ಮಾಡಬೇಕು, ನೀನು ಫೋಟೋಗ್ರಫಿ ಕೆಲಸ ಬೇಡ, ನೀನು ಬಿಟ್ಬಿಡು ಅಂತ ಹೇಳಿ ಅಮ್ಮ ನನಗೆ ಹೇಳಿದ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟು ಒಂದೂವರೆ ತಿಂಗಳು ನಾನು ಮನೇಲಿದ್ದೆ. ಯಾವ ಕೆಲಸನೂ ಹೋಗ್ತಿರಲಿಲ್ಲ, ಏನೂ ಇಲ್ಲ, ಮನೇಲಿದ್ದೆ. ನನ್ನ ಕನಸಲ್ಲಿ ಬಂದು ಹೇಳೋದು, ನಾನಿದ್ದೀನಿ, ಈ ಥರ ಇದ್ದೀನಿ, ಈ ಥರ ಪೂಜೆ ಮಾಡು ಅಂತ ಹೇಳೋದು. ಮೊದಲು ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ರು ಒಂದು ಹೊತ್ತಕ್ಕೆ, ಕಬ್ಬಾಳಮ್ಮ ದೇವರು ಅಂದ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ನಮ್ಮ ಅಜ್ಜಿ ಬರೋಕ್ಕಾಗಲ್ಲ, ಯಾಕೆಂದರೆ ಹುಷಾರಿಲ್ಲ, ಇವೆಲ್ಲ ವಯಸ್ಸಾಗ್ಬಿಟ್ಟೈತೆ ನಮ್ಮ ಅಜ್ಜಿಗೆ. ಆ ಟೈಮಲ್ಲಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನಿಲ್ಲ, ಬರೀ 2 ಗಂಟೆ ತರೋದು, ಪೂಜೆ ಮಾಡೋದು, ಹೋಗೋದು, ಆ ಥರ ಮಾಡೀನಿ. ಆ ಥರ ಮಾಡ್ಕೊಂಡು ಹೋಯ್ತಾ ನನಗೇನು ಅಮ್ಮ ಏನಂದ್ಲು ಅಂದರೆ, ಒಂದು ಜಾಗದಲ್ಲಿ ನಾನು ಇದ್ದೀನಿ, ಬಾ, ಕರ್ಕೊಂಡೋಗಿ ಬಾ ನನ್ನನ್ನು ಅಂತ ಕರೆದ್ಲು. ನಾನೇನೇನು ಮಾಡಿದೆ, ಸರಿ ಆಯಿತು ಅಂದ್ಬಿಟ್ಟು, ನನಗೆ ಯಾರೂ ಗೊತ್ತಿಲ್ಲ, ಯಾವ ಐನೋರು ಗೊತ್ತಿಲ್ಲ, ಪುರೋಹಿತರು ಗೊತ್ತಿಲ್ಲ, ಮಾಟ ಮಾಡಿದ್ದು ಯಾವುದೂ ನಾನು ನಂಬ್ತಾನೇ ಇರಲಿಲ್ಲ. ನಂಗೆ ದೇವರು ಅಂತಲೇ ನನಗೆ ಒಂಥರ ನಂಬ್ತಿರಲಿಲ್ಲ. ಅಸಡ್ಡೆ ಜಾಸ್ತಿ, ನನಗೆ ಇಷ್ಟನೇ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ, ಫೋಟೋಗ್ರಫಿ ಕೆಲಸ ಮಾಡ್ಬೇಕಾದ್ರೆ ಆ ಥರನೇ ಮೈಂಡ್ಸೆಟ್ಟು. ನನಗೆ ಯಾವ ದೇವರು ಪೂಜೆ ಅವೆಲ್ಲ ನನಗೇನು ಇಷ್ಟನೇ ಆಗ್ತಿರಲಿಲ್ಲ. ಎರಡನೇದು, ಆ ಥರ ನನ್ನ ಕನಸಲ್ಲಿ ಬಂದು ಹೇಳಿದ್ಮೇಲೆ ಅಲ್ಲಿ ಹೋದಾಗ ನನಗೆ ಆ ಜಾಗದಲ್ಲಿ ಹುತ್ತು ಜಾಗ ಕರ್ಗೋಗ್ಬಿಟ್ಟಿತ್ತು. ಜಾಸ್ತಿ ಹುತ್ತನೇ ಏನಲ್ಲ, ಜಾಸ್ತಿ ಕರ್ಗೋಗ್ಬಿಟ್ಟಿತ್ತು. ಅಲ್ಲಿ ನನಗೆ 3 ಇಂಚಷ್ಟು ಒಂದು ವಿಗ್ರಹ ಸಿಕ್ತು. ಫಸ್ಟು ಆಂಜನೇಯ ವಿಗ್ರಹ ಸಿಕ್ತು, ಆಮೇಲೆ ಎರಡನೇದು ಕಬ್ಬಾಳಮ್ಮಂದು ವಿಗ್ರಹ ಸಿಕ್ತು. 3 ಇಂಚ್ ಇವಳು ಇದೆ. ಆ ತಾಯಿಗೆ ಪ್ರಥಮ ಪೂಜೆ. ಅದು ತಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಿಲೇಷನ್ನಿಂದ ಹಿಡ್ದು, ಸಂಬಂಧಿಕರಿಂದ ಹಿಡ್ದು, ಆಮೇಲೆ ಊರವರೆಲ್ಲ ಹಿಡ್ದು ಎಲ್ಲ ನನ್ನ ಆಡ್ಕೊಂಡು ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬೆಲ್ದಾನ ತಿನ್ನಕ್ಕೆ ದೇವ್ರು ಮಾಡ್ಕೊಂಡಿದ್ಯಾ, ಮೊಸರನ್ನ ತಿನ್ನಕ್ಕೆ ದೇವ್ರು ಮಾಡ್ಕೊಂಡಿದ್ಯಾ ಅಂತ ಫುಲ್ಲು ಆಡ್ಕೊಳ್ಳೋರು. ನಮ್ಮ ತಂದೆ ತಾಯಿಯವರೆಲ್ಲ ಬೈಯೋರು, ಕೆಲ್ಸಕ್ಕೆ ಹೋಗಲ್ಲ, ಯಾವಾಗಲೂ ಮನೇಲಿರ್ತೀಯ, ಪೂಜೆ ಅಂತ ನಿಂತ್ಕೋತೀಯ ಅಂತ. ನನಗೆ ಯಾವಾಗಲೂ ಒಂದು ದೈವಶಕ್ತಿ ಮಾತಾಡ್ತಾಯಿದೆ ಅಂತ ನಮ್ಮ ಅಪ್ಪ ಅಮ್ಮಗೆ ಆಗಲಿ, ನಮ್ಮ ರಿಲೇಷನ್ ಹೇಳಿದ್ರೆ ನಗರು. ಎಲ್ಲೋ ಎಣ್ಣೆ ಕುಡ್ಬಿಟ್ಟು ಮಾತಾಡ್ತಾನೆ, ಇದು ಮಾಡ್ತಾನೆ ಅಂತ ಸಿಕ್ಕಾಬಿಟ್ಟೆ ಇದು ಮಾಡೋರು ನನಗೆ. ಆವಾಗ ನಾನೇನು ಮಾಡಿದೆ, ಇದಾಗಲ್ಲ ಇದು ಅಂದ್ಬಿಟ್ಟು ಮೂಲತಃ ಚನ್ನಪಟ್ಟಣ ತವಿರೋದ ಕಬ್ಬಾಳಮ್ಮಂಗೆ ಹೋಗಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದಾಗ ತಾಯಿ ಬಾರಮ್ಮ ನನ್ನ ಮನೆಗೆ, ನನ್ನ ಕಷ್ಟಗಳನ್ನ ಹೊಡಿ, ಸಾಲ ಜಾಸ್ತಿ ಐತೆ, ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ನನಗೆ, ಬಾ ತಾಯಿ ಅಂತ ಕರೆದ್ಮೇಲೆ ತಾಯಿ ಬಂದು ನನ್ನ ಕಷ್ಟ ಕಾರ್ಪಣ್ಯಗಳನ್ನ ನನಗೆ ಬರೀ 15 ದಿವಸ ನನ್ನ ಕಷ್ಟಗಳನ್ನ ಹೊಡ್ಕೊಟ್ಟಿದ್ದಾಳೆ. ನನ್ನ ಜೊತೆಲಿದ್ದು 15 ದಿವಸ ನನ್ನ ಕಷ್ಟ ಹೊಡೆದಾಗ ನಾನು ಆವಾಗ ತಾಯಿ ಕೇಳಿದೆ, ನನ್ನಿಂದ ನಿನಗೆ ಯಾವ ಥರ ಸೇವೆ ಬೇಕು, ಯಾವ ಥರ ನಿನಗೆ ಮಾಡಬೇಕು, ನನಗೆ ಗೊತ್ತಿಲ್ಲಮ್ಮ, ತಿಳಿಯಾಳ ನನಗೆ ಹೇಳ್ಕೊಡು ಅಂತ ಅಂದಾಗ, ನನ್ನ ಕನಸಿನಲ್ಲಿ ತಾಯಿ ಕಬ್ಬಾಳಮ್ಮ ನನ್ನ ಕನಸಿನಲ್ಲಿ ಬಂದು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾಳೆ. ಈ ಥರ ಮಾಡಪ್ಪ, ಹಿಂಗೆ ಮಾಡಪ್ಪ, ಈ ಥರ ತಗೋ ಪೂಜೆ. ನನಗೇನು ಯಾವ ಥರ ಪೂಜೆ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಒಂದು ಮೂರ್ತಿ ಕೆತ್ತಬೇಕಾದ್ರೂ ನನ್ನ ಸ್ನೇಹಿತ
ಭಾಳ ಆತ್ಮ ಸ್ನೇಹಿತ ಜಯಣ್ಣ ಅಂದ್ಬಿಟ್ಟು ಅವರು ಮಾಗಡಿಲಿ ಫೋಟೋಗ್ರಫಿ ಸ್ಟುಡಿಯೋ ಕೆಲಸ ಮಾಡ್ತಾರೆ, ಇವತ್ತು ಮಾಡ್ತಾರೆ. ಆಯಪ್ಪನೂ ನಾನು ಹೋಗಿ ಒಂದು ವಿಗ್ರಹ ಮಾಡಿಸಿ ಅದನ್ನು ತಗೊಂಬಂದು ನಮ್ಗೆ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೋ. ಇದು ನಡೆದಿದ್ದ ಕತೆ ಬಂದು 13 ವರ್ಷದ ಹಿಂದೆ ನಡೆದಿರೋ ಕತೆ ಇದು. ಆ ಥರ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗೊಂದು ದಿವಸ ಕನಸಿನಲ್ಲಿ ಇಂಥವೇ ನಾನು ತಿರ್ಗಾ ಇದ್ದೀನಿ ಬಾರಪ್ಪ ಅಂತ ಕರೆದಿತ್ತು. ಅಲ್ಲಿಗೆ ಹೋದಾಗ ಅಜ್ಜಿ ಥರ ರೂಪದಲ್ಲಿ ಕಣ್ಣಾರ ನೋಡಿದೆ. ಅಜ್ಜಿ ರೂಪದಲ್ಲಿ ನಿಂತಿತ್ತು. ಆವಾಗ ಅಜ್ಜಿ ನನಗೆ ಕಲ್ಸಕ್ರೆನ ತೆಗೆದು ನನ್ನ ಕೈ ಕೊಟ್ಟರು, ಇದನ್ನು ತಿನ್ನಪ್ಪ ನೀನು, ಕಲ್ಸಕ್ರೆ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟರು. ಆ ಕಲ್ಸಕ್ರೆ ಇವತ್ತು ನನಗೆ ಸಿಹಿ ಅನ್ನ ಆಗೈತೆ. ಬರೋ ಭಕ್ತಾದಿಗಳಿಗೂ ಆ ತಾಯಿಯಿಂದ ನಾನು ಮಾಡೋದಲ್ಲ, ಆ ತಾಯಿಯಿಂದ ನನಗೆ ಅನ್ನ ಹಾಕೋ ಶಕ್ತಿ ಕೊಟ್ಟಿದ್ದಾಳೆ. ಮೊದಲು ನನಗೇನೂ ಇರಲಿಲ್ಲ, ಯಾವ ಥರನೂ ಏನೂ ಇರಲಿಲ್ಲ ನನ್ನ ಹತ್ರ. ನನ್ನ ಜೀವನದಲ್ಲಿ ಸಾಯಬೇಕು ಅಂತ ಬಂದಿದ್ದ ಜಾಗ ಇದು. ಇವತ್ತು ಒಂದು ದೇವಸ್ಥಾನ ಅಂತ ಆಗೈತೆ, ಪುಣ್ಯಕ್ಷೇತ್ರ ಅಂತ ಐತೆ. ಬರೋ ಭಕ್ತಾದಿಗಳು ಕಷ್ಟ ಹೊಡಿತೈತೆ. ಅಮ್ಮ ಆ ತಾಯಿ ಯಾವ ಥರ ಕಷ್ಟ ಹೊಡಿತೈತೆ ಅಂತಂದರೆ ನಾನೇ ನಂಬೋಕ್ಕಾಗಲ್ಲ. ಇದು ನಿಜವಾಗ್ಲೂ ಆಗುತ್ತಾ ಅನ್ಕೊಂಡಿರ್ತೀನಿ ನಾನು. ಅದು ತಾಯಿ 9 ದಿವಸದಲ್ಲಿ ಕೆಲಸ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಯಾರೇ ಬರಲಿ, ಸಂತಾನ ಇಲ್ವಾ ಬರಲಿ, ಸರ್ಪದೋಷನ ಬರಲಿ, ಜಮೀನು ಕೇಸಾ, ಜಮೀನು ಬಿಟ್ಟೋಗೈತಾ, ಮಕ್ಕಳು ಮದುವೆ ಆಯ್ತಾ ಅಲ್ವಾ, ಯಾವುದೇ ಒಂದು ಇದು ಅಂತ ಬಂದ್ರೂ ಆ ಅಮ್ಮ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತೈತೆ. ಅಮ್ಮ ಒಂದೇ ಮಾತಲ್ಲಿ ಕಾವಡೆ ಶಾಸ್ತ್ರ ಹೇಳ್ಕೊಟ್ಟು ಕಾವಡೆ ಶಾಸ್ತ್ರ ಹಾಕ್ತೀವಿ. ಕಾವಡೆ ಶಾಸ್ತ್ರದಲ್ಲಿ ಅಮ್ಮ ಯಾವ ಥರ ಪ್ರಶ್ನಾವಳಿ ಕೊಡ್ತಾಳೋ ಆ ರೀತಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಎರಡನೇದು, ನಾನು ಯಾವತ್ತೇ ಆಗಲಿ ಭಕ್ತಾದಿಗಳು ಏನು ಅಪೇಕ್ಷೆ ಮಾಡ್ತಾರೋ ಅಷ್ಟೇ ಹೊರತು ನಾನು ಅತಿಯಾಗಿ ನನಗೆ ಈ ಥರ ಹಣ ಕೊಡಿ, ಈ ಥರ ಮಾಡ್ಕೊಳ್ಳಿ, ಈ ಥರ ತಗೊಳ್ಳಿ ಅಂತ ನಾನು ಯಾವತ್ತೂ ನನಗೆ ಅವ್ರನ್ನ ಹಿಂಸೆ ಕೊಟ್ಟಿಲ್ಲ ನಾನು. ಯಾಕೆಂದರೆ ಅಮ್ಮ ಹೇಳ್ತಾಳೆ ಹಿಂಗೆ ಹೋಮ ಮಾಡಿಕೊಡಪ್ಪ ಅಂತ ಅಂದಾಗ ನಾನು ಪುರೋಹಿತರು ಕರೆಸಿ, ನನಗೆ ಮಂತ್ರಸಿದ್ಧಿ ಏನೂ ಆಗಿಲ್ಲ, ಪುರೋಹಿತರುಗಳು ಕರೆಸಿ ಹೋಮ ಮಾಡಿಸಿ ಅಮ್ಮನ ಕಡೆಯಿಂದ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಮಾಡಿ ಕಳಿಸ್ಕೊಡ್ತಾಯಿದ್ದೀನಿ. ಆಮೇಲೆ ಎರಡನೇದು, ಅತಿಯಾಗಿ ಜನಕ್ಕೆ ನಾನು ಕೇಳೋದು ಒಂದೇ ಮಾತು, ಎಲ್ಲೆಲ್ಲೋ ಹೋಗಿ ದುಡ್ಡು ಕಳ್ಕೊಬೇಡಿ. ಎಲ್ಲೆಲ್ಲೋ ಹೋಗಿ ದುಡ್ಡು ಕಳ್ಕೊಂಡು ನನಗೆ ಆಗಲಿಲ್ಲ, ಕೆಲಸ ಆಗಲಿಲ್ಲ ಅಂತ ಮಾತ್ರ ಅನ್ಕೋಬೇಡಿ. ನಿಮಗೆ ಇಷ್ಟ ಬಿದ್ದು ಬಂದು ಇಲ್ಲಿ ತಾಯಿ ಹತ್ರ ನಿಂತ್ಕೊಂಡು ಕೇಳ್ಕೊಳ್ಳಿ, ಯಾವ ಥರ ಆಗಬೇಕು, ಹೆಂಗಾಗಬೇಕು. ಎಲ್ಲೆಲ್ಲ ಹೋದೋ ಸ್ವಾಮಿ 10 ನಿಮಿಷ ನನ್ನ ಜೊತೆ ಮಾತಾಡಲಿಲ್ಲ, ನನಗೆ ಅಷ್ಟು ದುಡ್ಡು ಕೇಳಿದ್ರು ಅಂತಾರೆ. ನಾನು ಒಂದೇ ಮಾತು ಹೇಳೋದು, ನೀವು 1 ಅವರಲ್ಲಿ 2 ಅವರ್ ಮಾತಾಡಿ ತಾಯಿ ಹತ್ರ ಕೂತ್ಕೊಂಡು ಕಾವಡಿ ಹಾಕಿ 2 ಅವರ್ ಮಾತಾಡಿ. ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾವತ್ತೂ ಯಾರನ್ನೂ ನಾನು ಹಿಂಸೆ ಮಾಡಿ ಕೇಳಿಲ್ಲ. ಏಕೆಂದರೆ ನಾನು ಕಷ್ಟದಿಂದ ಬಂದಿರೋದು, ಅವರು ಕಷ್ಟದಿಂದನೇ ಕೈ ಹಿಡಿದು ಮೇಲ್ಕೆತ್ತಿದ್ರೆ ನಾಳೆ ದಿವಸ ಈ ತಾಯಿಗೆ ಹೋದೋ ನಾನು ಚೆನ್ನಾಗಿದ್ದೀನಿ, ಈ ತಾಯಿಯಿಂದ ನಾನು ಬದುಕ್ತಾ ಇದ್ದೀನಿ, ಈ ತಾಯಿಯಿಂದ ನಾನು ಹೊಸ ಗಾಡಿ ತಗೊಂಡೆ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ಜಮೀನು ಸಿಕ್ತು, ನನಗೆ ಗಾಡಿ ಸಿಕ್ತು, ನನ್ನ ಮಗಳು ಮದುವೆ ಆಯಿತು, ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಕ್ಕೈತೆ, ನನ್ನ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ. ಬೇಜಾನ್ ಜನ ಹೇಳಿದ್ದಾರೆ. ಬೇಜಾನ್ ಜನ ಬಂದಿಲ್ಲ ಅಮ್ಮಂಗೆ ಬಂದು ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲಿ ತಾಯಿಗೆ ಏನಪ್ಪ ವಿಶೇಷ ಅಂತಂದರೆ, ಹೋಮ ಮಾಡಿದ್ವಿ 48 ದಿವಸ ವ್ರತ ಮಾಡಿಸ್ತೀವಿ ನಾವು ಅವ್ರ ಕೈಲಿ. 48 ದಿವಸ ಒಂದೇ ಫ್ಯಾಮಿಲಿ ಒಂದು ದಿನ ಕುಂಡಿಸ್ಕೊಂಡು ಹೋಮ ಮಾಡಿದ್ಮೇಲೆ 48 ದಿವಸ ಅವ್ರಿಗೆ ವ್ರತ ಮಾಡೋಕ್ಕೆ ಹೇಳ್ತೀವಿ. 48 ದಿವಸ ವ್ರತ ಮಾಡಿದ್ಮೇಲೆ ನಾವು ಏನು ಕಂಕಣ ಕಟ್ಟಿರ್ತೀವಿ ಅವ್ರ ಕೈಯಿಗೆ, ಆ ಕಂಕಣನ ಇಲ್ಲೇ ಬಂದು ವಿಸರ್ಜನೆ ಮಾಡಿಸಿ ಅಮ್ಮಂಗೆ ಯಾವ ಥರ ಬಲಿ ಹಾಕಿ, ಕೋಳಿಗಳಿಂದ ಬಲಿ ಹಾಕ್ಸ್ತೇವೆ. ಇಲ್ಲಾಂದರೆ ದುಡ್ಡಿರೋರಾದರೆ ಮರಿ ತಂದು ಹೊಡಿತಾರೆ, ದುಡ್ಡಿಲ್ದರೆ ಬಡವರಾದರೆ ಕೋಳಿ ತಂದು ಹೊಡಿತಾರೆ. ಹೊಡೆದು ಅಡುಗೆ ಮಾಡಿ ಅಮ್ಮಂಗೆ ಎಡೆ ಕೊಟ್ಟು ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸ್ಕೊಂಡ ಮೇಲೆ ಅವ್ರು ಖುಷಿಯಿಂದ ಹೋಗ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳೇ ಆಗಿಲ್ಲ ಅಂತ ಹೇಳಿರೋರಿಗೆ ಸಿಕ್ಕಾಬಟ್ಟೆ ಮಕ್ಕಳಾಗಿದ್ದಾರೆ. ಇಂಥ ಮಗನೇ ಬೇಕು ಅಂತ ಚಾಲೆಂಜ್ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ಇಂಥ ಮಗನೇ ಬೇಕು, ನನಗೆ ಗಂಡು ಮಗನೇ ಬೇಕು, ಆಗುತ್ತಾ ಅಂತ ಕೇಳಿದ್ದಾರೆ. ಅಮ್ಮ ಇಂಥ ಮಗುನೇ ಆಗುತ್ತೆ, ಗಂಡು ಮಗನೇ ಆಗುತ್ತೆ, ಎದುರುಬೇಡ ಅಂತ ಅಮ್ಮ ಒಂದು ಸರಿ ಅಪ್ಪಣೆ ಕೊಟ್ಟರೆ ಗಂಡು ಮಗನೇ ಆಗೈತೆ. ಉದಾಹರಣೆಗೆ ಬೇಜಾನ್ ಜನ ಇದ್ದಾರೆ ಈ ತಾಯಿ ಹತ್ರ. ಈ ತಾಯಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಮನಸ್ಸಿಂದ ಬನ್ನಿ, ಯಾರೋ ಹೇಳಿದ್ರು ಅಂತ ಬರಬೇಡಿ. ನಿಮ್ಮ ಮನಸ್ಸಿಗೆ ಬಂದು ಈ ತಾಯಿ ಹತ್ರ ನಿಂತ್ಕೊಂಬೇಡಿ. ನಿಮ್ಮ ಕಷ್ಟಗಳನ್ನ ಹೊಡೆದ ಮೇಲೆ ತಾಯಿ ನೀವು ಏನು ಕೊಡಬೇಕು, ನಾವಂತೂ ಅದೇ ಕೊಡಿ ಇದೇ ಕೊಡಿ ಅಂತ ನಾನು ಏನೂ ಕೇಳಿಲ್ಲ. ನಿಮ್ಮ ಮನಸ್ಸಿಟ್ಟು ನೀವು 1 ರೂಪಾಯಿ ಖುಷಿಯಿಂದ ಕೊಡಿ. ಎಲ್ಲೆಲ್ಲ ಹೋಗಿ ನಾವು ಲಕ್ಷಾಂತರ ರೂಪಾಯಿ ಕಳೆದೆ ಅಂತ ಬಂದು ಹೇಳ್ತಾರೆ ಜನ. ಅದನ್ನು ಆ ಥರ ಮಾಡಬೇಡಿ. ನಿಮ್ಮ ಮನಸ್ಸಿಂದ 1 ರೂಪಾಯಿ ಕೊಡಿ, 10 ರೂಪಾಯಿ ಇಕ್ಕಿ. ಅದು ನಿಮ್ಮ ಮನಸ್ಸಿಂದ ಬರಬೇಕು, ನಿಮ್ಮ ಖುಷಿಯಿಂದ ಬರಬೇಕು. ಮತ್ತು ಎಷ್ಟೋ ಮನೆಗಳಲ್ಲಿ ಚೌಡಿ ಆಗಿರ್ತದೆ. ಚೌಡಿ ಅಂದರೆ ಸುಮ್ಮನೆ ಅಲ್ಲ, ಚೌಡಿ ಪ್ರಯೋಗ, ಚೌಡಿ ಅಂದರೆ ಸುಮ್ಮನೆ ಅಲ್ಲ, ಅದು ಸಾಕಿರೋರೇ ಗೊತ್ತು, ಅದನ್ನು ಬಿಡಿಸೋರಿಗೆ ಗೊತ್ತಿರ್ತದೆ ಚೌಡಿ ಪ್ರಯೋಗ ಅಂತ. ನಾವು 7 ಜನ ಚೌಡಮ್ಮನ ಪೂಜ್ಕೊಂಡಿದ್ದೀನಿ. ಯಾವ ಥರ ಚೌಡಿ ಪ್ರಯೋಗ ಆಗಿರ್ತಾರೆ ಅಂದರೆ,
ಹೊಟ್ಟೆ ಒಳಗೆ ಚೌಡಿ ಬಿಟ್ಟಿರ್ತಾರೆ, ಮನೆ ಒಳಗೆ ಚೌಡಿ ಬಿಟ್ಟಿರ್ತಾರೆ, ಜಮೀನಿಗೆ ಚೌಡಿ ಬಿಟ್ಟಿರ್ತಾರೆ. ಮೊನ್ನೆ ರೀಸೆಂಟಾಗಿ 48 ಎಕರೆ ಜಮೀನಿಗೆ ಚೌಡಿ ಬಿಟ್ಟಿದ್ರು. ಆ ಚೌಡಿ ಪ್ರಯೋಗ ಬಿಡಿಸ್ಕೊ ಬರಬೇಕಾದ್ರೆ ಭಯಂಕರವಾಗಿ ಮಾಡಿದ್ರು. ಆ ಯಪ್ಪ ನಾನು ಬದುಕೋದೆಲ್ಲ ತೀರೋಯ್ತೀನಿ, ನಾನು ಸತ್ತೋಯ್ತೀನಿ, ನನ್ನ ಮಕ್ಕಳಿಗೆ ದಿಕ್ಕ್ಯಾರು, ನನ್ನ ಹೆಂಡತಿಗೆ ದಿಕ್ಕ್ಯಾರು ಅಂತ ಅವರು ಇಲ್ಲಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೊಂಡಾಗ ನಾನು ಒಂದೇ ಮಾತಲ್ಲಿ ಹೇಳಿದ್ದು, ಅಣ್ಣ ಏನು ಆಗ್ತದೆ ಇದಾಗಲ್ಲ, ತಾಯಿ ಅನುಗ್ರಹ ಸಿಕ್ಕಿದ್ರೆ ನಾವು ಬಂದು ಏನೇ ಮಾಡಿಕೊಡ್ಬೇಕು ಆ ಥರ ಮಾಡಿಕೊಡ್ತೀನಿ ನಡಿಯ ಅಂತ ಹೇಳಿ ಕರ್ಕೊಂಡೋಗಿ ಆ ತಾಯಿ ಹತ್ರ ಅನುಗ್ರಹ ತಗೊಂಡು ಅಮ್ಮನ ಕರ್ಕೊಂಡೋಗಿ ಅಲ್ಲಿ ಯಾವ ಥರ ಮಾಡಬೇಕು ಅದನ್ನೆಲ್ಲ ಮಾಡಿ ಕರ್ಕೊಂಡು ಚೌಡಿಗೆ ಏನು ಇದು ಮಾಡಬೇಕೋ ಕಟಾಕ ಬಂದು ಬೇರೆ ಕಡೆಗೆ ವಿಸರ್ಜನೆ ಮಾಡಿ ಬಂದಿದ್ದೀವಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಎಲ್ಲೋ ಕಾಳಿ ಮಹಿಮೆ, ಕಾಳಿ ಕಬ್ಬಾಳಿ ಮಹಿಮೆ, ಎಲ್ಲೆಲ್ಲೋ ಕಾಳಿ